ರನ್ ಆಯ್ತಾ? ಆಯ್ತು ತಾಳಿ. ಅದೇ ಇದು ಈಗ ಹ್ಯಾವ್ ಇತ್ತಲ್ವಾ, ಟಚ್ ಮಾಡಿ ಅನಿಸುತ್ತೆ. ಟಚ್ ಮಾಡಿ ನೀವು ಎಲ್ಲಿ ಬಿಡಿ. ಆಯಿತು, ನೀವು ಕೂತನಕ್ಕೆ ಹೋದಾಗ ಕಾಲ್ ಟಚ್ ಮಾಡಿ ಎಲ್ಲಿ ತಾಳಿ. ಆಯ್ತು, ಹ್ಯಾವ್ ಇದೆಯಲ್ವಾ? ಅಲ್ಲ, ಇದಿದೆ. ಪರ್ಫೆಕ್ಟ್ ಪ್ರೆಸೆಂಟ್ ರೂಲ್ಸ್ ಏನಿದೆ? ಸಬ್ಜೆಕ್ಟು ಸಬ್ಜೆಕ್ಟು ಹ್ಯಾವ್ ಬಾರ್ ಹ್ಯಾಸು V3 ಆಬ್ಜೆಕ್ಟ್ ಅಲ್ವಾ? ಇದಕ್ಕೊಂದು ಎಕ್ಸಾಂಪಲ್ ಕೊಡಿ. ಇದಕ್ಕೊಂದು ಐ ಹ್ಯಾವ್ ಈಟನ್ ಫುಡ್ ಅಲ್ವಾ? ಇದ್ರಾಗೇನಿದೆ? ಏನದೇನು ಸಬ್ಜೆಕ್ಟ್ ಅಲ್ವಾ? ಹ್ಯಾವ್ ಈಟನ್ನು ಇದು ಆಬ್ಜೆಕ್ಟ್ ಅಲ್ವಾ? ಈಗ ಈ ರೂಲ್ಸ್ ಪ್ರಕಾರ ಇದೆ ಅಂದರೆ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ರೂಲ್ಸ್ ಏನಿದೆಯಲ್ಲ ಆ ರೂಲ್ಸ್ ಪ್ರಕಾರ ಇದೆ ಅಲ್ವಾ? ಈಗ ಹ್ಯಾವ್ ಅನ್ನೋದು ಏನೋ ಒಂದು ಸಪೋರ್ಟಿಂಗ್ ಬರ್ಬೋದಾ? ಹಾಗೆ ಈಗ ಐ ಹ್ಯಾವ್ ಎ ಕಾರ್, ಇದು ಮೇನ್ ವರ್ಬ್ ಆಗಿ ವರ್ಕ್ ಮಾಡುತ್ತಂದ್ರೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಸಬ್ಜೆಕ್ಟ್ ಇದೆ, ಹ್ಯಾವ್ ಇದೆ. ಹ್ಯಾವ್ ಆದರೆ ಏನು ಬೇಕಪ್ಪ ಅಂದರೆ V3 ಇರಬೇಕಾಯ್ತು. ಇಲ್ಲಿ V3 ಇಲ್ಲ. ಇಲ್ಲಿ V3 ಇಲ್ಲದ್ರಿಂದ V3 ಇಲ್ಲದ್ರಿಂದ ಇದೇ ಮೇನ್ ವರ್ಬ್ ಆಗಿದೆ ಅಲ್ವಾ? ಈಗ ಇದೇ ವರ್ಬ್, ಈಗ ಇದು ಆಬ್ಜೆಕ್ಟ್. ಹಂಗಾಗಿ ಇದೇ ಮೇನ್ ವರ್ಬ್ ಆದಾಗ ಯಾವ ಟೆನ್ಸ್ ಬರುತ್ತೆ? ಇದು ಸಿಂಪಲ್ ಪ್ರೆಸೆಂಟ್ಗೆ ಬರುತ್ತೆ. ಸಿಂಪಲ್ ಪ್ರೆಸೆಂಟ್ ರೂಲ್ಸ್ ಏನು? ಸಬ್ಜೆಕ್ಟು V1 ಆಬ್ಜೆಕ್ಟ್ ಅಲ್ವಾ? ಹಾಗಾದರೆ ಇದು ಯಾವನದ್ದು ಹ್ಯಾವ್ ಮತ್ತು ಹ್ಯಾಸ್ ಅನ್ನೋದು V1 ಆಯಿತು. ಇದು V2 ಹ್ಯಾಡ್ ಅಲ್ವಾ? V2 ಆಯಿತು. V3 ಹ್ಯಾಡ್. V4 ಹ್ಯಾವಿಂಗ್ ಅಲ್ವಾ? ಅಂದರೆ ಈ V1 ಈಗ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಬಳಸಿದ್ವಿ. ಈಗ V1 ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ನಾವು ಈಗ ಬಳಸಿದ್ದೀವಿ ಅಲ್ವಾ? ಈಗ ಸಿಂಪಲ್ ಪ್ರೆಸೆಂಟ್ ಬಳಸಿದಾಗ ಇದ್ರ ಮೀನಿಂಗ್ ಏನಾಗುತ್ತೆ? ಈಗ ಉದಾಹರಣೆ, ಈಗ ಏನೋ ಒಂದು ಈಟ್ ಅಂತ ಇದೆ ಅಲ್ವಾ? ಈಟ್ ಅನ್ನೋದು ತಿನ್ನು ಅಂತ ಆಗುತ್ತೆ. ಅಂದರೆ ಈಟ್ ಅನ್ನೋ ಇದೊಂದು ಕ್ರಿಯಾಪದ, ಇದಕ್ಕೊಂದು ಮೀನಿಂಗ್ ಇದೆ ಅಲ್ವಾ? ಈಟ್ ಅನ್ನೋ ಕ್ರಿಯಾಪದ ತಿನ್ನೋ ಮೀನಿಂಗ್ ಆದರೆ ಹ್ಯಾವ್ ಹ್ಯಾಸ್ಗೆ ಮೀನಿಂಗ್ ಏನಾಗುತ್ತೆ? ಒಂದು ಮೀನಿಂಗ್ ಏನು ಬರುತ್ತೆ? ಹ್ಯಾವ್ ಹ್ಯಾಸ್ ಒಂದು ಮೀನಿಂಗ್ ಏನು ಬರುತ್ತೆ? ಒಂದಿರುವುದಲ್ಲ, ಒಂದು ಅಷ್ಟೇ. ಒಂದು ಅಂತ ಮೀನಿಂಗ್ ಬರುತ್ತೆ. ಒಂದು ಅನ್ನೋದು ಬರುತ್ತೆ, ತಿನ್ನು ಅನ್ನೋದು ಬರುತ್ತೆ ಅಲ್ವಾ? ತಿನ್ನು ಅನ್ನೋದು ಬರುತ್ತೆ. ಐ ಹ್ಯಾವ್ ಎ ಕಾರ್ ಅಂದ್ರೆ ಅರ್ಥ ಇಲ್ಲಿ? ಐ ಹ್ಯಾವ್ ಎ ಕಾರ್ ಅಂದರೆ ಅರ್ಥ ಏನು? ನಾನು ಕಾರನ್ನು ಹೊಂದಿರುತ್ತೇನೆ ಅಂತ ಅರ್ಥ. ಅದು ನಾನು ಕಾರನ್ನು ಹೊಂದಿರುತ್ತೇನೆ. ನಾನು ಕಾರನ್ನು ಹೊಂದಿರುತ್ತೇನೆ. ಹಿಂಗೆ ಬರ್ಬೇಕು. ಇದು ಹೊಂದಿರುತ್ತೇನೆ. ನಾನು 2 ಮನೆಗಳನ್ನು ಹೊಂದಿರುತ್ತೇನೆ. ಐ ಹ್ಯಾವ್ 2 ಹೌಸ್. ಐ ಹ್ಯಾವ್ 2 ಪೆನ್. ನಾನು 2 ಪೆನ್ ಹೊಂದಿರುತ್ತೇನೆ. ನಿಮಗೆ ಇದನ್ನ ಏಕೆ ಇದು ಬೇರೆ ಮಾಡಿ ಹೇಳ್ತದಪ್ಪ ಅಂತಂದರೆ, ನಿಮ್ಗೆ ಇಲ್ಲಿವರೆಗೆ ಏನು ಹೇಳಿದ್ದು ಅಂತಂದರೆ, ಹ್ಯಾವ್ ಹ್ಯಾಸನ್ನು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ ಸಪೋರ್ಟಿಂಗ್ ವರ್ಬ್ ಆಗಿ ಬಳಸಬೇಕು ಅಂತ ಹೇಳಿದ್ದು ನಾವು. ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್ ಹ್ಯಾಸನ್ನು ಸಪೋರ್ಟಿಂಗ್ ವರ್ಬ್ ಆಗಿ ಬಳಸಬೇಕು ಅಂತ ಹೇಳಿದ್ದು. ಈ ರೀತಿ ಬಂದಾಗ ನಿಮಗೆ ಗೊಂದಲ ಆಗುತ್ತಿದ್ದು. ನಾವು ಯಾಕೆ ಮುಂಚಿನ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸನ್ನು ಸಪೋರ್ಟಿಂಗ್ ವರ್ಬ್ ಆಗಿ ಪರ್ಫೆಕ್ಟ್ ಪ್ರೆಸೆಂಟ್ ಬಳಸಬೇಕು ಅಂತ ಹೇಳ್ತೀವಿ. ಇಲ್ಲೇನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತೀವಪ್ಪ ಅಂತಂದರೆ, ಇದನ್ನೇ ಒಂದು ಮೇನ್ ವರ್ಬ್ ಆಗಿ ಬಳಸ್ತೀವಿ ಅಂತ ಹೇಳ್ತೀವಿ. ಮೇನ್ ವರ್ಬ್ ಬಳಸೋದು ಏನಾಗುತ್ತಪ್ಪ ಅಂದರೆ, ಇದು ಸಿಂಪಲ್ ಪ್ರೆಸೆಂಟೇ ಬರುತ್ತೆ, ಸಿಂಪಲ್ ಪಾಸ್ಟೇ ಬರುತ್ತೆ, ಸಿಂಪಲ್ ಫ್ಯೂಚರ್ ಟೆನ್ಸೇ ಬರುತ್ತೆ. ಆಯ್ತಲ್ವಾ? ಇದ್ರ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಐ ಹ್ಯಾಡ್ ಎ ಕಾರ್ ಅಂತ ಆಗುತ್ತೆ. ಐ ಹ್ಯಾಡ್ ಎ ಕಾರ್ ಅಂತ ಆಗುತ್ತೆ ಅಲ್ವಾ? ಫ್ಯೂಚರ್ ಟೆನ್ಸು ಐ ವಿಲ್ ಹ್ಯಾವ್ ಎ ಕಾರ್. ಇದು ಅರ್ಥ ಏನು? ಹ್ಯಾಡ್ ಎ ಕಾರ್ ಅರ್ಥ ಏನು? ಹೊಂದಿದ್ದೇನೆ ಅಲ್ಲ, ಹೊಂದಿದ್ದೆನು. ನಾನು ಕಾರನ್ನು ಹೊಂದಿದ್ದೆನು. ಐ ವಿಲ್ ಹ್ಯಾವ್ ಎ ಕಾರ್ ಅಂದರೆ ಐ ವಿಲ್ ಹ್ಯಾವ್ ಎ ಕಾರ್ ಅಂದರೆ ನಾನು ಕಾರನ್ನು
ಕಾರನ್ನು ಹೊಂದಿರುವೆನು. ಆಯ್ತಲ್ವಾ? ಇಲ್ಲೇನು ಇದು ಯಾವ ಟೆನ್ಸ್ ಆಗಿದೆ? ಇದು ಹ್ಯಾಡ್ ಕಾರ್ ಅನ್ನೋದು ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ರೂಲ್ಸ್ ಏನು? ಸಬ್ಜೆಕ್ಟು ವಿ ಟು ಆಬ್ಜೆಕ್ಟು. ಇದು ಸಿಂಪಲ್ ಫ್ಯೂಚರ್ ಟೆನ್ಸು ಸಬ್ಜೆಕ್ಟು ವಿಲ್ಲು ಹಾಂ ವಿ ಟು ಅಲ್ಲ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಅಲ್ವಾ? ನೋಡಿ ಈಗ ಈ ರೂಲ್ಸ್ ಪ್ರಕಾರ ಇದೆ. ಈಗ ಇದು ಸಬ್ಜೆಕ್ಟ್ ಆಯಿತು, ಇದು ಸಪೋರ್ಟಿಂಗ್ ವರ್ಬ್ ಆಯಿತು, ಇದು ವಿ ಒನ್ ಆಯಿತು ಅಲ್ವಾ? ಐ ವಿಲ್ ಈಟ್ ಫುಡ್, ಐ ವಿಲ್ ರೈಟ್ ಎಕ್ಸಾಮ್ ಅಲ್ವಾ? ಐ ವಿಲ್ ಟೇಕ್ ಬುಕ್ಸ್, ಅದು ವಿ ಒನ್ ಬಳಸ್ತೀವಲ್ಲ. ಸಿಂಪಲ್ ಫ್ಯೂಚರ್ನೆಸ್ ವಿ ಒನ್ ಬಳಸ್ತೀವಲ್ವಾ? ಇದು ಸಿಂಪಲ್ ಫ್ಯೂಚರ್ನೆಸ್ ಅಂತ ಹೇಳಿದ್ಮೇಲೆ ಈ ಸಿಂಪಲ್ ಫ್ಯೂಚರ್ನೆಸ್ ರೂಲ್ಸ್ ಪ್ರಕಾರನೇ ಇರಬೇಕು ಇದು ಅಷ್ಟೇ. ಬಟ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಆಕ್ಷನ್ ನಡೆಯಲ್ಲ. ಇಲ್ಲಿ ಯಾವುದೇ ರೀತಿಯಾದ ಆಕ್ಷನು ನಡೆಯಲ್ಲ. ಇಲ್ಲೇನಪ್ಪ ಅಂದರೆ ಇರೋವಂಥ ಸ್ಥಿತಿ ಹೇಳುತ್ತಷ್ಟೇ, ಇರೋವಂಥ ಸ್ಟೇಟಸ್ ಹೇಳುತ್ತಷ್ಟೇ, ಹೊಂದಿರುವಂಥ ಸ್ಥಿತಿಯನ್ನು ಹೇಳುತ್ತಷ್ಟೇ ಇಲ್ಲಿ. ಆಯ್ತಲ್ವಾ? ಇಲ್ಲಿ ಯಾವ ಕಾಲ ಅಂದರೆ ಆ ಕಾಲ ಹೊಂದಿರುವೇನು ಅಂತ ಆಗುತ್ತಷ್ಟೇ ಇಲ್ಲಿ. ಆಯ್ತಲ್ವಾ? ಇದು ಅಷ್ಟೇ. ಇವನ್ನು ಅಷ್ಟೇ ನಾವೇನು ಮಾಡ್ತೀವಪ್ಪ ಅಂದರೆ ಅಸೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಅಂತ ರೀತಿಯ ಪೆನ್ಸಿಲ್ ಸೆಂಟೆನ್ಸ್ನ ಮಾಡ್ತೀವಿ. ಈಗ ನಮ್ಮ ಬರೀ ಈಗ ಬರೀ ಅಸೆಟಿವ್ ಸೆಂಟೆನ್ಸ್ ಬಗ್ಗೆ ಮಾತ್ರ ಹೇಳಿದೆ ನಿಮಗೆ ಅಷ್ಟೇ. ಇವು ಸಹ ಅಸೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಆಗ್ತವೆ. ಇದೇ ಇವನು ಅಷ್ಟೇ ಎಲ್ಲ ಸಬ್ಜೆಕ್ಟ್ಗೂ ನಾವು ಎಲ್ಲ ಟೆನ್ಸು ಮಾಡೋಕ್ಕಾಗುತ್ತೆ. ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಫಾಸ್ಟು, ಸಿಂಪಲ್ ಫ್ಯೂಚರ್ ಟೆನ್ಸ್ ಮೂರಲ್ಲೂ ನಾವು ಮಾಡೋಕ್ಕಾಗುತ್ತೆ ಅಲ್ವಾ? ಈಗ ಫಸ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ ಅಂತ ನೋಡೋಣ. ಆಮೇಲೆ ಹ್ಯಾವ್ ಅಂದರೆ ತಿನ್ನು ಒಂದು ಅಂತಲೂ ಆಗುತ್ತೆ, ತಿನ್ನು ಅಂತಲೂ ಆಗುತ್ತೆ. ಹ್ಯಾವ್ ಅಂದರೆ ತಿನ್ನು ಅಂತಲೂ ಆಗುತ್ತೆ, ತಿನ್ನು ಅಂತಲೂ ಆಗುತ್ತೆ, ಒಂದು ಅಂತಲೂ ಆಗುತ್ತೆ, ಮತ್ತು ಕುಡಿ ಅಂತಲೂ ಆಗುತ್ತೆ. ಐ ವಿಲ್ ಹ್ಯಾವ್ ಎ ಟೀ ಅಂತಲೂ ಹೇಳ್ಬೋದು. ಐ ವಿಲ್ ಹ್ಯಾವ್ ಎ ಟೀ ಅಂತಲೂ ಐ ವಿಲ್ ಹ್ಯಾವ್ ಎ ಟೀ ಒಂದು ಟೀ ಕುಡಿತೀನಿ ಅಂತ ಹೇಳ್ಬೋದು ಅಲ್ವಾ? ಇದು ಕುಡಿಯುವೇನು, ಟೀಯನ್ನು ಕುಡಿಯುವೇನು ಅಂತ ಆಗುತ್ತೆ ಅಲ್ವಾ? ಐ ಹ್ಯಾವ್ ಎ ಟೀ ನಾನು ಕುಡಿಯುತ್ತೆ. ಐ ಹ್ಯಾವ್ ಎ ಟೀ ಅಂದರೆ ನಾನು ಐ ಹ್ಯಾವ್ ಎ ಟೀ ಅಂದರೆ ಒಂದು ಟೀಯನ್ನು ಕುಡಿತೀನಿ ಅಂತ ಆಗುತ್ತೆ. ಐ ಹ್ಯಾಡ್ ಎ ಟೀ ಅಂದರೆ ಒಂದು ಟೀಯನ್ನು ಕುಡಿದೆ ಅಂತ ಹೇಳಿ ಆಗುತ್ತೆ. ಆಯ್ತಲ್ವಾ? ಇದು ಅಷ್ಟು ಕುಡಿಯನ್ನು ಅರ್ಥಲು ಬಳಸ್ತೀವಿ. ಇದನ್ನು ಕುಡಿ ಅನ್ನೋದು ಅರ್ಥಲು ಬಳಸ್ತೀವಿ. ಕುಡಿ ಮತ್ತು ತಿನ್ನು ಅರ್ಥ ಬಳಸ್ತೀವಿ ಅಲ್ವಾ? ಹೌದು. ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ನಾನು ತಿನ್ನುತ್ತೇನೆ ಅಂತ ಆಗುತ್ತೆ. ಐ ಹ್ಯಾವ್ ಲಂಚ್ ಅಂತ ಹೇಳ್ತೀವಿ. ಐ ಹ್ಯಾವ್ ಆಪಲ್ ಅಂತ ಹೇಳ್ತೀವಿ. ಅಲ್ವಾ? ಒಳ್ಳೆ ತಿನ್ನು ಅರ್ಥನ ಕೊಡುತ್ತೆ, ಕುಡಿನ ಅರ್ಥನ ಕೊಡುತ್ತೆ, ಒಂದೊಂದು ಅರ್ಥ ಕೊಡುತ್ತೆ. ನಾವು ಈಗ ಇಲ್ಲಿ ಬರೀ ಒಂದನ್ನ ಮೀನಿಂಗ್ ಮಾತ್ರ ಮಾಡ್ತಾಯಿದ್ದೀವಿ. ಒಂದನ್ನ ಮೀನಿಂಗ್ ತಗೊಂಡು ನಾವು ಸೆಂಟೆನ್ಸ್ಗಳು ಮಾಡ್ತಾಯಿದ್ದೀವಿ. ಅದನ್ನು ನೀವು ತಿನ್ನು ಮತ್ತು ಕುಡಿ ಅನ್ನೋ ಅರ್ಥಕ್ಕೂ ಬಳಸ್ಕೊಬೋದು. ತಿನ್ನು ಮತ್ತು ಕುಡಿ ಅನ್ನುವ ಅರ್ಥಕ್ಕೂ ನೀವು ಬಳಸ್ಕೊಬೋದು. ಆಯ್ತಲ್ವಾ? ಈಗ ನೋಡೋದು ಫಸ್ಟ್ ಈಗ ಐನ ತಗೊಂಡು ಈಗ ಒಂದನ್ನ ಅರ್ಥ ತಗೊಂಡು ಫಸ್ಟ್ ಐನ ಬಳಸ್ಕೊಂಡು ಫಸ್ಟ್ ಸಿಂಪಲ್ ಪ್ರೆಸೆನ್ಸ್ ಅಂದರೆ ಅಸರ್ಟಿವ್ ಸೆಂಟೆನ್ಸ್ ಮಾಡೋಣ. ಅಸರ್ಟಿವ್ ಸೆಂಟೆನ್ಸ್ ಏನಾಗುತ್ತೆ? ಅಸರ್ಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟು ವಿ ಒನ್ನು ಸಬ್ಜೆಕ್ಟು ವಿ ಒನ್ನು ಪ್ಲಸ್ ಸಬ್ಜೆಕ್ಟ್ ಅಲ್ವಾ? ಐ ಹ್ಯಾವ್ ಎ ಕಾರ್. ಅರ್ಥ ಏನಿದು? ನಾನು ಒಂದು ಕಾರ್, ನಾನು ಹೊಸ ಬರೀತಾರೆ ಸಣ್ಣ ಬರೀತೆ. ಹಾಂ, ನಾನು ಕಾರನ್ನು ಹೊಂದಿರುತ್ತೇನೆ. ಐ ಹ್ಯಾವ್ ಎ ಕಾರ್. ಕಾರನ್ನು ಹೊಂದಿರುತ್ತೇನೆ. ಅಸರ್ಟಿವ್. ಇದು ಅಸರ್ಟಿವ್. ಇದು ಸಾಮಾನ್ಯ ವಾಕ್ಯ. ಅಸರ್ಟಿವ್ ಅಂದರೆ ಸಾಮಾನ್ಯ ವಾಕ್ಯ ಅಲ್ಲ? ಇಂಟ್ರಾಗೇಟಿವ್ ಏನಾಗುತ್ತೆ? ಇಂಟ್ರಾಗೇಟಿವ್ ಪ್ರಶ್ನಾರ್ಥಕ. ಹ್ಯಾವ್ ಎ ತಪ್ಪ, ರಾಂಗ್. ಅದು ನೋಡಿದ್ರೆ ರಾಂಗ್. ಡೂ ಐ ಹ್ಯಾವ್ ಎ ಕಾರ್. ಹ್ಯಾವ್ ಎ ಕಾರ್. ನಾವು ಚೇತನ್ ಹ್ಯಾವನ್ನು ಬಳಸಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ಬೇಕಂತಂದರೆ ನಾವು ಮಾಮೂಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಏನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋಕ್ಕೆ ರೂಲ್ಸ್ ಬಳಸಿರ್ತೀವಲ್ಲ, ಅದೇ ಸೇಮ್ ರೂಲ್ಸನ್ನೇ ಇಲ್ಲೂ ಅಪ್ಲೈ ಮಾಡೋಕ್ಕಾಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಹ್ಯಾವ್ ಅನ್ನೋದು ಮುಂದೆ ಬಳಕೆ ಆಗುತ್ತೆ ಅಷ್ಟೇ. ಇಲ್ಲಿ ಹ್ಯಾವ್ ಅನ್ನೋದು ಒಂದು ಬಳಸ್ತೀವಿ ಅಷ್ಟೇ ಬಿಟ್ಟರೆ ಸೇಮ್ ಏನು ಸಿಂಪಲ್ ಪ್ರೆಸೆಂಟೆನ್ಸ್ ರೂಲ್ಸ್ ಏನಿದೆಯಲ್ಲ, ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅಸರ್ಟಿವ್, ಇಂಟ್ರಾಗೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಏನು ರೂಲ್ಸ್ ಅಪ್ಲೈ ಮಾಡಿದ್ದೀವಿ ಸೇಮ್ ರೂಲ್ಸೇ ಇಲ್ಲೂ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಒಂದೊಂದು ಮೀನಿಂಗ್ ಮಾತ್ರ ಬರುತ್ತೆ ಅಷ್ಟೇ. ಇಲ್ಲಿ ಹ್ಯಾವ್ ಅನ್ನೋದು ಒಂದು ಮೇನ್ ವರ್ಬ್ ತಾಂತೀವಿ ಅಷ್ಟೇ. ಇಲ್ಲಿ ಅದೇ ಸೇಮ್ ರೂಲ್ಸನ್ನೇ ಅಪ್ಲೈ ಮಾಡೋಕ್ಕಾಗುತ್ತೆ ಅಷ್ಟೇ. ಇಲ್ಲಿ ಏನು ಮಾಮೂಲಿ ಆಕ್ಷನ್ ವರ್ಬ್ ಯೂಸ್ ಮಾಡಿದಾಗ ಏನು ನಾವು ವಾಕ್ಯ ಸೆಂಟೆನ್ಸ್ ಮಾಡೋಕ್ಕೆ ಬಳಸ್ತೀವಲ್ವಾ, ಅದೇ ರೂಲ್ಸನ್ನು ಯಾವ ಫಾರ್ಮ್ ಬಳಸ್ತಲ್ಲೂ ಅದೇ ಸೇಮ್ ರೂಲ್ಸನ್ನೇ ಬಳಸಬೇಕಾಗುತ್ತೆ ಅಷ್ಟೇ ಇಲ್ಲಿ ಅಲ್ವಾ? ನೆಕ್ಸ್ಟು ನಾನು ಕಾರನ್ನು ಹೊಂದಿರುತ್ತೇನೆಯೇ.
ಹ್ಞೂ ನೆಗೆಟಿವ್, ಐ ಡು ನಾಟ್ ಹ್ಯಾವ್ ಅ ಕಾರ್. ಹ್ಞೂ ನಾನು ಒಂದು ಕಾರನ್ನು ನಾನು ಒಂದು ಕಾರನ್ನು ಹೊಂದಿಲ್ಲ. ಈ ಥರ ಒಂದು ಸರ್ಚ್ ಮಾಡಿ ಇದಕ್ಕೆ. ನಾನು ಒಂದು ಕಾರನ್ನು ಹೊಂದಿಲ್ಲ. ಆಯ್ತಲ್ವಾ? ಡೋಂಟ್ ಐ ಹ್ಯಾವ್ ಅ ಕಾರ್. ದೊಡ್ಡ ಯಾವ ಕಾರು. ಇದು ಇಂಟ್ರಾ ನೆಗೆಟಿವ್. ಡೋಂಟ್ ಐ ಹ್ಯಾವ್ ಅ ಕಾರ್ ಇಲ್ಲ ಡೋ ಐ ನಾಟ್ ಹ್ಯಾವ್ ಅ ಕಾರ್ ಅಂತ ಬರಿಬೋದು. ಎರಡು ಬರಿಬೋದು. ಡೋ ಐ ನಾಟ್ ಹ್ಯಾವ್ ಅ ಕಾರ್ ಅಂತಲೂ ಬರಿಬೋದು. ಡೋಂಟ್ ಐ ಹ್ಯಾವ್ ಎ ಕಾರ್ ಅಂತಲೂ ಸಹ ಬರಿಬೋದು. ಡೋಂಟ್ ಐ ಹ್ಯಾವ್ ಎ ಕಾರ್. ನಾನು ಕಾರನ್ನು ಹೊಂದಿಲ್ಲವೇ. ನಾನು ಒಂದು ಕಾರನ್ನು ಹೊಂದಿಲ್ಲವೇ. ಆಯ್ತಲ್ವಾ? ನೆಕ್ಸ್ಟು ಈ ಶೀಟ್ ಸರ್. ಈ ಶೀಟ್ಗೆ ಫಸ್ಟ್ ಯಾವ್ದು ಮಾಡೋದು? ಬಿ ಉದಯ ಮಾಡೋದ ಈ ಶೀಟ್ ಮಾಡೋದ? ಈ ಶೀಟ್ ಈ ಶೀಟ್ ಮಾಡೋಣ. ಓಕೆ. ಈ ಬಾರ್, ಸಿ ಬಾರ್, ಇಟ್ ಬಾರ್, ಹ್ಯಾಸ್ ಅ ಕಾರ್. ಆ್ಯಸ್ ಎ ಕಾರ್. ಅವನು ಅಥವಾ ಅವಳು ಅಥವಾ ಅದು ಕಾರನ್ನು ಹೊಂದಿರುತ್ತಾಳೆ, ಹೊಂದಿರುತ್ತಾನೆ, ಅವನು, ಅವಳು, ಅದು ಒಂದು ಕಾರನ್ನು ಹೊಂದಿರುತ್ತಾನೆ, ಹೊಂದಿರುತ್ತಾಳೆ, ಹೊಂದಿರುತ್ತದೆ. ಒಂದು ನಾವು ಮೀನಿಂಗ್ ಬರಬೇಕು. ಇದು ಇಂಟ್ರಾಗೇಟಿವು. ಯಾಶಿ ಆಗಲ್ಲ. ಇಲ್ಲಿ ಡೂ ಬಳಕೆ ಆಯಿತು. ಇಲ್ಲಿ ಡಸ್. ಸೇಮ್ ಆಕ್ಷನ್ ವರ್ಡ್ ಬಳಸಿದಾಗ ಹೆಂಗೇನು ಸಿಂಬಲ್ ಏನು ರೂಲ್ಸ್ ಫಾಲೋ ಮಾಡ್ತೀವೋ ಅದೇ ರೂಲ್ಸ್ ಇಂಪ್ಲೈ ಮಾಡಬೇಕು ಅಷ್ಟೇ. ಡಸ್ ಶಿ, ಡಸ್ ಈ, ಇಟ್. ಹಾಂ, ಆದಮೇಲೆ ಡಸ್ ಇಟ್ ಯಾವ ಕಾರಣ. ಇಲ್ಲಿ ಹ್ಯಾಸ್ ಬಂತು. ಅಸರ್ಟಿವ್ ಸೆಂಟೆನ್ಸಲ್ಲಿ ಹ್ಯಾಸ್ ಬಂತು. ಇಲ್ಲಿ ಅಸರ್ಟಿವ್ ಸೆಂಟೆನ್ಸಲ್ಲಿ ಹ್ಯಾಸ್ ಬಂತು. ಚೇತನ್, ಅಸರ್ಟಿವ್ ಸೆಂಟೆನ್ಸಲ್ಲಿ ಹ್ಯಾಸ್ ಬಳಸಿರ್ತೀವಿ ಈ ಶೀಟ್ ಬಂದಾಗ. ಅದೇ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಇಲ್ಲಿ ಡಸ್ ಬಳಸಿರ್ತೀವಲ್ಲ, ಇಲ್ಲೇ ಎಸ್ ಫಾರ್ಮ್ ಬಂದ್ಬಿಟ್ಟಿರುತ್ತೆ. ಅದರಿಂದ ಏನು ಮಾಡ್ತೀವಪ್ಪ ಅಂದರೆ ಮತ್ತೆ ಹ್ಯಾವ್ ಬಳಸ್ತೀವಿ. ಇಲ್ಲಿ V1 ಅನ್ನು ಹ್ಯಾವ್ ಬಳಸ್ತೀವಿ. ಹೊಂದಿರುತ್ತಾಳೆಯೇ, ಹೊಂದಿರುತ್ತಾನೆಯೇ, ಹೊಂದಿರುತ್ತದೆಯೇ. ಹೊಂದಿರುತ್ತದೆಯೇ. ನೆಗೆಟಿವ್. He doesn't have, she doesn't have, it doesn't have a car. he does not have. ಇಲ್ಲೂ ಅಷ್ಟೇ ಹ್ಯಾವ್ ಎ. ನೆಗೆಟಿವ್ ಸೆಂಟೆನ್ಸಲ್ಲೂ ಇಟ್ ಡಸ್ ನಾಟ್ ಹ್ಯಾವ್ ಎ ಕಾರ್. ಹೊಂದಿಲ್ಲ ಸರ್. ಈ ಬಾರ್, ಸಿ ಬಾರ್, ಇಟ್ ಬಾರ್. ಹೊಂದಿಲ್ಲ.
ಡಸಂಟ್ ಹಿ ಹ್ಯಾವ್, ಡಸಂಟ್ ಶಿ ಹ್ಯಾವ್, ಡಸಂಟ್ ಇಟ್ ಹ್ಯಾವ್. ಇಟ್ ನಾಟ್. ಒಂದಿಲ್ಲವೇ ಒಂದಿಲ್ಲವೇ ಒಂದಿಲ್ಲವೇ. ಹ್ಯಾವ್ ಎ ಕಾರ್. ಇವೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತಾ ಹೇಳ್ಕೊಳ್ತಾ ಹೋಗಿ ಡಿಫ್ರೆನ್ಷಿಯೇಟ್ ಮಾಡಿ ಕಲ್ತ್ರೆ ಬರೋದೆಲ್ಲ ಅವು. ಇವೆಲ್ಲ ಒಂದು ಅಂತಂತ ನೀಟಾಗಿ ಪ್ರಾಪರಾಗಿ ಹೇಳ್ಕೊಂಡು ಹೋಗಿಲ್ಲ ಅಂತ ಏನತ್ತಪ್ಪ ಅಂತಂದರೆ ಎಲ್ಲ ನಿಮಗೆಲ್ಲ ಬಂದಾಗ್ಬಿಡುತ್ತೆ. ಒಂದು ಸೈಡ್ ಹೇಳ್ಕೊಳ್ಳೋದು ಏನಂತಂದರೆ ಇವೆಲ್ಲ ಗೊತ್ತಿಲ್ಲ ಅಂತ ಬಂದ ಹೋಗ್ತದೆ ಅಲ್ವಾ. ಅಲ್ಲ ಅಂಥದ್ದೆಲ್ಲ ಕಲಿತೇ ಹೋದರೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಅದು ಆಯಿತಾ? ಆಯಿತು ಚೇತನ್. ನೆಕ್ಸ್ಟು ವಿ ಯು ದೇ ಮಾಡ್ಬೋಲ್ವಾ? ವಿ ವಿ ಯು ದೇ ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಮಾಡಿ. ಎ ಎಸ್ ಎಸ್ ಟಿ ಬರ್ಕೊಂತೀನಿ. ಎ ಎಸ್ ಎಸ್ ಟಿ ಅಂದರೆ ಅಸರ್ಟಿವ್ ಸೆಂಟೆನ್ಸ್ ಅಂತ. ವಿ ಯು ದೇ ನಾವು, ನೀನು, ಅವರು ಒಂದು ಕಾರನ್ನು ಹೊಂದಿರುತ್ತೇವೆ, ಹೊಂದಿರುತ್ತಿ, ಹೊಂದಿರುತ್ತಾರೆ. ನಾವು ಒಂದು ಕಾರನ್ನು ಹೊಂದಿರುತ್ತೇವೆ. ಯು ಹ್ಯಾವ್ ಎ ಕಾರ್, ನೀನು ಒಂದು ಕಾರನ್ನು ಹೊಂದಿರುತ್ತಿ. ದೇ ಹ್ಯಾವ್ ಎ ಕಾರ್, ಅವರು ಒಂದು ಕಾರನ್ನು ಹೊಂದಿರುತ್ತಾರೆ. ಇಂಟ್ರಾಗೇಟಿವ್. Don't we have? Do you they? Okay, interrogative. ನಾವು, ನೀನು, ಅವರು ಒಂದು ಕಾರನ್ನು ಒಂದು
ಹೊಂದಿರುತ್ತೇವೆಯೇ, ಹೊಂದಿರುತ್ತೀಯೇ, ಹೊಂದಿರುತ್ತಾರೆಯೇ, ಹೊಂದಿರುತ್ತಿ, ಹೊಂದಿರುತ್ತಾನೆಯೇ, ಎಷ್ಟು ನೆಗೆಟಿವ್. we do not have, you do not have, they do not have, ಈ ಕಾರನ್ನು ಹೊಂದಿಲ್ಲ, ಹೊಂದಿಲ್ಲ. ನೀನು ಕಾರನ್ನು ಹೊಂದಿಲ್ಲ, ನಾವು ಕಾರನ್ನು ಹೊಂದಿಲ್ಲ, ಎಲ್ಲಕ್ಕೂ ಹೊಂದಿಲ್ಲ. ನೆಗೆಟಿವ್ ಎಲ್ಲ ಕಾಮನ್ ಇರುತ್ತೆ. ಎಂಟ್ರಾ ನೆಗೆಟಿವ್. ಡೋಂಟ್ ವಿ ಹ್ಯಾವ್ ಅ ಕಾರ್, ಹ್ಞೂ ನಾವು ಕಾರನ್ನು ಹೊಂದಿಲ್ಲವೇ, ಹ್ಞೂ ನೀನು ಅಥವಾ ನೀವು ಕಾರನ್ನು ಹೊಂದಿಲ್ಲವೇ, ಸೆಕೆ ಆಗ್ತಿದೆಯಾ? ಇಲ್ಲ ಸರ್. ಟೈಮ್ ಆಯಿತಾ? ಇಲ್ಲ ಸರ್. ಒಂದು 5 ನಿಮಿಷ ಕೂತ್ಕೊಂಡು ಆಯ್ತು. ಆಯ್ತಲ್ವಾ? ಹಾಂ ಸರ್. ಪಾಸ್ಟ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಅಂತ ಹೇಳ್ತೀನಿ. ಬರ್ಕೊಂಡ್ರಲ್ಲ? ಎಸ್ ಸರ್. ಹಾಡು ಬರುತ್ತಲ್ವ ಸರ್? ಹಾಡು ಬರುತ್ತೆ. ಈಗ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹ್ಯಾವನ್ನು ಬಳಸಿ ಯಾವ ಥರ ಸೆಂಟೆನ್ಸ್ ಮಾಡೋದು ಅಂತ. ಸಿಂಪಲ್ ಪಾಸ್ಟ್ ಟೆನ್ಸ್ ರೂಲ್ಸ್ ಏನು? ಸಬ್ಜೆಕ್ಟ್ ವಿ ಟು ಆಬ್ಜೆಕ್ಟ್. ಟು ಆಬ್ಜೆಕ್ಟ್ ಅಲ್ವಾ? ವಿ ಟು ಯಾವ್ದು? ವಿ ಟು ಯಾವ ಫಾರ್ಮ್ ಯಾವ್ದು? ವಿ ಟು ಯಾವುದು? ಹ್ಯಾವ್ ಮತ್ತು ಹ್ಯಾಸ್ನ ಹ್ಯಾಡ್. ಅದಕ್ಕೆ ಸೇಮ್ ಈಗ ತಿನ್ನೋದಕ್ಕೆ ಹಂಗೆ ಸೇಮ್ ಇದೆ. ಸ್ಟ್ರಕ್ಚರ್ ಒಂದೇ, ವಾಕ್ಯ ರಚನೆ ಒಂದೇ, ಮೀನಿಂಗ್ ಚೇಂಜ್ ಇರುತ್ತೆ ಅಷ್ಟೇ. ಯು ಹ್ಯಾವ್ ಎ ಟೀ, ಡು ಹ್ಯಾವ್ ಎ ಟೀ, ಯು ಹ್ಯಾವ್ ಅ ಬ್ರೇಕ್ಫಾಸ್ಟ್, ಡು ಹ್ಯಾವ್ ಅ ಬ್ರೇಕ್ಫಾಸ್ಟ್. 4 ಥರದ್ದು 12 ಸೆಂಟೆನ್ಸ್ ಬರುತ್ತೆ ಅಲ್ವಾ ಸರ್? ಹೌದು. ಆಯ್ತಲ್ವಾ? ಸಿಂಪಲ್ ಪಾಸ್ಟ್ ಟೆನ್ಸ್ ರೂಲ್ಸ್ ಏನು? ಸಬ್ಜೆಕ್ಟು ವಿ ಟು ಆಬ್ಜೆಕ್ಟ್ ಅಲ್ವಾ? ಅದರಲ್ಲಿ ಯಾವ ಫಾರ್ಮನ್ನು ಮಾಡ್ತಾಯಿದ್ದೀವಲ್ವಾ? ಅಸರ್ಟಿವ್ ಸೆಂಟೆನ್ಸು. ಸಬ್ಜೆಕ್ಟು ಐ ಹ್ಯಾಡ್ ಎ ಕಾರ್. ನಾನು ಕಾರನ್ನು ಹೊಂದಿದ್ದೆ. ಒಂದು ಕಾರನ್ನು. ನಾನು ಒಂದು ಕಾರನ್ನು ಹೊಂದಿದ್ದೆ. ಕಾರನ್ನು ಹೊಂದಿದ್ದೆ. ಇಂಟ್ರಾಗೇಟಿವ್ ಅಲ್ಲಿ ಇಂಟ್ರಾಗೇಟಿವ್ ರೂಲ್ಸ್ ಏನು? ಹಾಂ, ಆ್ಯಡ್ ಬರಬಾರ್ದು. ಹಾಂ, ಡಿಡ್ ಐ ಹ್ಯಾವ್ ಅ ಕಾರ್. ಇದನ್ನು ಈ ಥರದವ ಗ್ರಾಮೆಟಿಕಲ್ ಮಿಸ್ಟೇಕ್ ಕೊಡ್ತಾರೆ ಎಕ್ಸಾಮ್ಗಳಲ್ಲಿ. ಅಬ್ಸರ್ವ್ ಮಾಡ್ಬೇಕು ಅಷ್ಟೇ. ಅದರಲ್ಲಿ ಹ್ಯಾವ್ ಎ ಕಾರ್. ನಾನು ಕಾರನ್ನು ಹೊಂದಿದ್ದೇನೆ. ನಾನು ಒಂದು ಕಾರನ್ನು I did not have a car. ಸಬ್ಜೆಕ್ಟು ಡಿಡ್ ನಾಟ್ ಮಾಮೂಲಿ ಸಿಂಪಲ್ ಪಾಸ್ಟ್ ರೂಲ್ಸು ಹ್ಯಾವ್ ಮತ್ತು ವಿ ಒನ್ನೇ. ಇಲ್ಲಿ ವಿ ಒನ್ ಬಳಸಿ, ಇಲ್ಲೂ ವಿ ಒನ್ನೇ. ಇಂಟ್ರಾಗೇಟಿವ್ ಸೆಂಟೆನ್ಸು ವಿ ಒನ್ನೇ ಬಳಸ್ಬೇಕು, ವಿ ಒನ್ ಫಾರ್ಮೇ ಬಳಸಬೇಕು. ನೆಗೆಟಿವ್ ಸೆಂಟೆನ್ಸು ವಿ ಒನ್ ಫಾರ್ಮೇ ಬಳಸಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಅದರ್ ಟೆನ್ಸ್ ಮಾತ್ರ ವಿ ಟು ಅಷ್ಟೇ ಅಲ್ವಾ? ನಾನು ಕಾರನ್ನು ಹೊಂದಿರಲಿಲ್ಲ. ನಾನು ಹೊಂದಿರಲಿಲ್ಲ.
Didn't I have a car? ಹಾಂ ಡಿಡ್ ನಾಟ್. ನಾನು ಒಂದು ಕಾರನ್ನು ಹೊಂದಿರಲಿಲ್ಲವೇ? ನಾನು ಒಂದು ಕಾರನ್ನು ಹೊಂದಿರಲಿಲ್ಲವೇ ಆಯ್ತಲ್ವಾ. ಸೇಮ್ ಇನ್ನು ಎಲ್ಲವಕ್ಕೂ ಎಲ್ಲ ಸಬ್ಜೆಕ್ಟ್ಗೂ ಬರೀ ಡಿಡ್ಡೇ ಯೂಸ್ ಆಗುತ್ತೆ. ಇನ್ನೇನು ಸಪೋರ್ಟ್ ಚೇಂಜ್ ಆಗಲ್ಲ ಇಲ್ಲಿ. ಎಲ್ಲವೂ ಡಿಡ್ಡೇ ಯೂಸ್ ಆಗುತ್ತೆ. ಮಾಮೂಲಿ ಎಲ್ಲ ಅಸೋಸಿಯೇಟ್ ಸೆಂಟೆನ್ಸ್ಗೆಲ್ಲ ಎಲ್ಲ V2, ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆಲ್ಲ V1. ಮಾಮೂಲಿ ಇದೇ ಸೇಮ್ ರೂಲ್ಸ್ ಇರುತ್ತೆ ಎಲ್ಲವಕ್ಕೂ. ಎಲ್ಲ ಸಬ್ಜೆಕ್ಟ್ಗೂ ಇದೇ ರೂಲ್ಸ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟು ಬೇರೆ ಬೇರೆ ಮಾಡ್ಬಿಡಿ. ಅಲ್ಲ ಮಾಮೂಲಿ ಈ ಶೀಟ್ ಒಂದು ಕಡೆ, VUದೇ ಒಂದು ಕಡೆ ಮಾಡ್ಬಿಡಿ, ನೀಟಾಗಿರುತ್ತೆ. ಸರಿನಾ? ಎಲ್ಲ ಒಂದೇ ಕಡೆ ಒಂದೇ ಅಂತ ಮಾಡಿ ಒಂದೇ ಮಿಕ್ಸ್ ಮಾಡೋಕೆ ಹೋಗಬೇಡಿ. ಸರಿನಾ? ಎಲ್ಲ ಸಬ್ಜೆಕ್ಟ್ ಮಾಡಿ ಆಯಿತು. ಮಾಡಿ ಅದು ನೆಕ್ಸ್ಟ್ ವರ್ಕೌಟ್